ಸ್ಟೆರೈಡ್ನ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೂ ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. ವೈಟ್ನರ್ ಹಿಂದಿನ ಅಕ್ಷರ ಏನು ಅನ್ನೋದನ್ನ ಬಹಿರಂಗಪಡಿಸೋ ಕೆಲಸಕ್ಕೆ ಇಷ್ಟು ದಿನಗಳ ನಂತರ ಮುಂದಾಗಿದ್ದಾರೆ ಸಿಎಂ. ದೇವನೂರು 3ನೇ ಹಂತದ ಬಡಾವಣೆ ಅಥವಾ ಪ್ರಾಧಿಕಾರ ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ಕೇಳಿದ್ದಾರೆ. ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಸರಿಯಾಗಿ ಕಣ್ಬಿಟ್ಟು ನೋಡಿ ಅಂತ ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. ಇದರಲ್ಲಿ ಟಿಪ್ಪಣಿಯೂ ಇಲ್ಲ, ಆದೇಶವೂ ಇಲ್ಲ ಹಾಗೂ ಅಪ್ಪಣೆಯೂ ಇಲ್ಲ, ಕೇವಲ ಮನವಿಯಷ್ಟೇ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ. ಬಹಳ ದಿನಗಳ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಆ ವೈಟ್ನರ್ನ ಮೂಲಕ ಮುಚ್ಚಾಕಿದ್ದು ಏನು ಅಥವಾ ಇದ್ದಂತಹ ಪ್ರಶ್ನೆ ಏನು ಅಂತ. ಈಗ ನೀವು ವೈಟ್ನರ್ನಿಂದ ಮುಚ್ಚಿರುವಂತಹ ಅಕ್ಷರಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಸೊ ಅದರಲ್ಲಿ ಏನಿದೆ ಅನ್ನೋದನ್ನು ಕೂಡ ಅವರು ವಿವರಿಸಿದ್ದಾರೆ. ದೇವನೂರು 3ನೇ ಹಂತದ ಬಡಾವಣೆ ಅಥವಾ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ಕೇಳಿದ್ದಾರೆ ಅಷ್ಟೇ ಅಂತ ಅವರು ಹೇಳಿದ್ದಾರೆ. ಬಟ್ ಇನ್ನೂ ಪ್ರಶ್ನೆಗಳು ಮೂಡ್ತಾ ಇದೆ. ಅಕಸ್ಮಾತ್ ಇದೇ ನಿಜವಾಗಿದ್ದಿದ್ರೆ ಇಷ್ಟು ದಿನಗಳ ನಂತರ ಯಾಕಾಗಿ ಸ್ಪಷ್ಟನೆ ಅನ್ನೋದು ಪ್ರಶ್ನೆ. ಸ್ಪಷ್ಟನೆ ವಿಪಕ್ಷಗಳಿಗೋ ಅಥವಾ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಅನ್ನೋದು ಒಂದು ಪ್ರಶ್ನೆ, ಅಥವಾ ಇನ್ನಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ ಈ ಸ್ಪಷ್ಟನೆ ಅನ್ನೋದು ಕೂಡ ಎರಡನೇ ಪ್ರಶ್ನೆ. ಯಾಕಂದರೆ ಇದನ್ನು ಕೊಟ್ಟ ತಕ್ಷಣ ಇದು FSLನಲ್ಲಿ ನಿಜವಾಗ್ಲೂ ಇದೇ ಡಾಕ್ಯುಮೆಂಟ್ ಅಥವಾ ಏನು ಕತೆ, ನಿಜವಾಗ್ಲೂ ಇದೇ ಅಕ್ಷರಗಳಿದ್ದಿದ್ದ ಅನ್ನೋದನ್ನೆಲ್ಲ ಚೆಕ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಒಂದು ತನಿಖಾ ಹಂತದಲ್ಲಿ ದೇಸಾಯಿ ಕಮಿಟಿ ಇದೆಲ್ಲವನ್ನ ಕೂಡ ನೋಡ್ತಾ ಇದೆ. ಈ ಹಂತದಲ್ಲಿ ಕೊಟ್ಟಿರುವಂತಹ ಸ್ಪಷ್ಟನೆ ಆಗಿರೋದ್ರಿಂದ ಪೊಲಿಟಿಕಲ್ ಫೈಟ್ಗೆ ಇದು ಸಹಕಾರಿ ಆಗುತ್ತೆ. ಕಾನೂನಾತ್ಮಕ ಫೈಟ್ಗೆ ಹೇಗೆ ಸಹಕಾರಿ ಆಗುತ್ತೆ ಅನ್ನೋದೇ ಈ ಕ್ಷಣಕ್ಕೆ ಇರುವಂತಹ ಕುತೂಹಲ.